ಗುಡ್ ಈವ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಈವ್ನಿಂಗ್ 6:30 ಆಗಿದೆ. ಸೊ ದೊಡ್ಡಗೆ ಬಂದೆ. ಸೊ ಏನಪ್ಪ ಇನ್ಫಾರ್ಮೇಷನ್ ಅಂದರೆ, ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಸೊ ಬ್ಯಾಕ್ಟೀರಿಯಲ್ ಬೈಟು ಕಾಣಿಸ್ಕೊಂಡಿದ್ದೆ. ಸೊ ಬ್ಯಾಕ್ಟೀರಿಯಲ್ ಬೈಟ್ ಕಾಣಿಸ್ಕೊಂಡಿರೋದಕ್ಕೆ ನಾನು ಈಗ ಪ್ರಿಕಾಷನರಿ ಸ್ಪ್ರೇಸು ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ಈಗ ಸ್ಕೆಡ್ಯೂಲು ಯಾವ ಥರ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಹೇಳೋಣ ಅಂತ ವಿಡಿಯೋ ಮಾಡ್ತಿರೋದು. ಮತ್ತು ಮೇಯ್ನ್ ಏನಪ್ಪ ಅಂತಂದರೆ, ಸೊ ನೀವು ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ, ಸೊ ಇನ್ಫೆಕ್ಟೆಡ್ ಆಗಿರೋಂಥ ಕಾಯಿನೆಲ್ಲ ತೆಗಿಬೇಕಾಗುತ್ತೆ. ಇನ್ಫೆಕ್ಟ್ ಆಗಿರೋವಂಥದ್ದು ಈಗ ಸ್ಪಾಟ್ಸ್ ಬಿದ್ದು ಎಲ್ಲ ಇದಾಗಿರುತ್ತಲ್ಲ, ಸೊ ಅದನ್ನೆಲ್ಲ ಫಸ್ಟೆಲ್ಲ ತೆಗೆದುಬಿಟ್ಟು ಮತ್ತು ಅದಾದಮೇಲೆ ನೀವೇನು ಮಾಡ್ತೀರಾ ಅಂದರೆ ಸ್ಯಾನಿಟೈಸ್ ಮಾಡಿ. ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇಲ್ಲ ಅಂದರೆ ನೀವು ಸ್ಯಾನಿಟೈಸ್ ಮಾಡಿನೂ ವೇಸ್ಟ್ ಆಗಿಬಿಡುತ್ತೆ. ಆ ಕಾಯೆಲ್ಲ ಹಂಗೆ ಇತ್ತು ಅಂತಂದರೆ ಅದ್ರ ಮೇಲೆ ಇರೋದು ಸುಡುತ್ತೆ, ಮತ್ತು ಮಳೆ ಬಿತ್ತು ಅಂತಂದರೆ ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು, ಸೊ ಫಸ್ಟು ಇನ್ಫೆಕ್ಟೆಡ್ ಫ್ರೂಟ್ಸ್ನೆಲ್ಲ ತೆಗೆದುಬಿಡಿ. ಸೊ ಅದಾದಮೇಲೆ ನೆಕ್ಸ್ಟು ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನಾನು ಯಾವ ಕಂಪ್ನಿದು ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಮೈಕ್ರೋಶೀಲ್ಡ್ ಅಂತ ಬರುತ್ತೆ. ಸೊ ಅದನ್ನು ತೋರಿಸ್ತೀನಿ ಈಗ ಯಾವ ಥರ ಇರುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ನಾನು ಅದೇ ಬ್ರ್ಯಾಂಡ್ದು ಬಳಸ್ತಿರೋದು. ಜೊತೆಗೆ ಸ್ಪ್ರೆಡರು ಹಾಕೋಬೇಕಾಗತ್ತೆ. ಸೊ ಅದು ಅಷ್ಟೇ ಯಾವ ಬ್ರ್ಯಾಂಡ್ ಬಳಸ್ತೀನಿ ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ರೆಡಿ ಇದೆ. ಸೊ ವಾಟರೆಲ್ಲ ರೆಡಿ ಇದೆ. ಯಾಕೆಂದರೆ ಸ್ವಲ್ಪ ಬಿಸಿಲೆಲ್ಲ ಹೋದ್ಮೇಲೆ ಹೊಡೆದ್ರೇ ಚೆನ್ನಾಗಿ ಇದಾಗುತ್ತೆ. ಯಾಕೆ ಅಂತಂದರೆ ಬಿಸಿಲು ಹೋಗೋವರೆಗೂ ಕಾಯಬೇಕು ಅಂತಂದರೆ, ಸೊ ಬಿಸಿಲಿಗೆ ಸ್ವಲ್ಪ ರಿಯಾಕ್ಟ್ ಆಗೋ ಚಾನ್ಸ್ ಇರುತ್ತೆ ಹೈಡ್ರೋಜನ್ ಪರಾಕ್ಸೈಡು, ಮತ್ತು ಕಾಯೆಲ್ಲ ಸ್ಕ್ರಾಚಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು 6 o'clock ಮೇಲೇ ಸ್ಪ್ರೇ ತೊಗೊಬೇಕಾಗುತ್ತೆ. ನೋಡಿ ಇನ್ನೇನೆಲ್ಲ ಸೂರ್ಯ ಮುಳುಗಿದೆ. ಸೊ ಈ ಟೈಮಲ್ಲಿ ಸ್ಪ್ರೇ ತೊಗೊಬೇಕು. ಸೊ ಅದಕ್ಕೆ ತೊಗೊತಾ ಇದ್ದೀನಿ. ಸೊ ನೋಡಿ, ಇದು ಬಂದ್ಬಿಟ್ಟು ಗಮ್ಮು ಸ್ಪ್ರೇವೆಲ್ ಅಂತ. ಸೊ ರೆಕಾಲ್ಟೋ ಕಂಪ್ನಿ ಇದೆ. ಅದು ಬಂದ್ಬಿಟ್ಟು ಸ್ಪ್ರೆಡರು, ವೆಟರು ಮತ್ತು ಪೆನೆಟ್ರೇಟರ್ ಅಂತ 3 ಇಂಗ್ರೀಡಿಯೆಂಟ್ಸ್ 3 ಥರ ಕೆಲಸ ಮಾಡುತ್ತೆ ಇದು. ಸೊ ಇದು ಬಂದ್ಬಿಟ್ಟು ಮೈಕ್ರೋಶೀಲ್ಡು. ಸೊ ಇದು ಸಹ ರೆಕಾಲ್ಟೋ ಕಂಪ್ನಿದೆ. ನೋಡಿ ಇಲ್ಲಿ. ಸೊ ಹೈಡ್ರೋಜನ್ ಪರಾಕ್ಸೈಡ್ ಬಂದುಬಿಟ್ಟು 25% ಇರುತ್ತೆ. ಸೊ ನ್ಯಾನೋ ಸಿಲ್ವರ್ ಬಂದುಬಿಟ್ಟು ಮೆಟಾಲಿಕ್ ಸಿಲ್ವರ್ ಬಂದುಬಿಟ್ಟು 0.15% ಇರುತ್ತೆ. ಸೊ ಇದು ಬಂದುಬಿಟ್ಟು 2.5 ml per ಲೀಟ್ರ್ ಮೈಕ್ರೋಶೀಲ್ಡು. ಸೊ ಇದು ಬಂದುಬಿಟ್ಟು 0.5 ml per ಲೀಟ್ರು. ಸೊ ಇಷ್ಟನ್ನು ಎರಡನ್ನೂ ಹಾಕ್ಕೊಂಡು ಸ್ಪ್ರೇ ತೊಗೊತಾ ಇದ್ದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅನ್ಕೋತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅಂದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ಹೊಸಬ್ರಿಗೆ ಚಾನಲ್ಗೆ ಬರ್ತಿದ್ದೀರಾ, ನೋಡ್ತಿದ್ದೀರಾ ವೀಡಿಯೋಸ್ನ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನೇನೇ ಅಪ್ಡೇಟ್ ಮಾಡಿದ್ರು ಅಂದರೆ ವಿಡಿಯೋ ಅಪ್ಡೇಟ್ ಮಾಡಿದ್ರು ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಯಾರಾದರೂ ಮೆಂಬರ್ಶಿಪ್ ತೊಗೊಳೋ ಥರ ಇದ್ದರೆ ಸೊ ಮೆಂಬರ್ಶಿಪ್ ತೊಗೊಳ್ಳಿ. ಸೊ ನೆಕ್ಸ್ಟು ತ್ರಿಪ್ಸ್ಗೆ ಮೆಂಬರ್ ಒಂದು ವೀಡಿಯೋಸ್ ಬರುತ್ತೆ. ಸೊ ತ್ರಿಪ್ಸ್ ಸ್ಕೆಡ್ಯೂಲ್ ಯಾವ ಥರ ಮಾಡಬೇಕು, ಸೊ ತ್ರಿಪ್ಸ್ಗೆ ಯಾವ ಥರ ಸ್ಪ್ರೇಸ್ ತೊಗೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಇನ್ಫಾರ್ಮೇಷನು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.